ನೋಡಿ, ಚರ್ಚೆ ನಡೀತಾ ಇರ್ತಕ್ಕಂಥದ್ದು 3 ಜನ DCM ಮಾಡಬೇಕು ಅನ್ನೋದು ಮುಖ್ಯ ಅಲ್ಲ. ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಮುಖಂಡರ ಮಧ್ಯೆ ನಡೀತಾ ಇರ್ತಕ್ಕಂಥ ಚರ್ಚೆ ಏನಪ್ಪಾ ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರ ಸೊಕ್ಕನ ಮುರಿಬೇಕು. ಇದು ನಾನು ಹೇಳ್ತಾ ಇಲ್ಲ ಈ ಮಾತನ್ನ. ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ಇವತ್ತು ಚರ್ಚೆ ನಡೀತಾ ಇರ್ತಕ್ಕಂಥದ್ದು, ಹಾಗಿದ್ರು DK ಸುರೇಶ್ನ ಸೋಲ್ಸಾಗಿದೆ ಲೋಕಸಭಾ ಚುನಾವಣೆಯಲ್ಲಿ. DK ಶಿವಕುಮಾರ್ ಅವರ ಸೊಕ್ಕನ ಮುರಿಬೇಕು. ಹೇಗೆ ಮುರಿಬೇಕು? ಕನಿಷ್ಠ 3-4 ಜನ ಉಪಮುಖ್ಯಮಂತ್ರಿಗಳನ್ನ ಮಾಡಿದ್ರೆ ಅವ್ರ ಸೊಕ್ಕ ಮುರಿದಂತ ಆಗ್ತದೆ, ಅವರ ಆರ್ಭಟ ಕಡಿಮೆ ಆಗ್ತದೆ. ಈ ಪಿತೂರಿ ಷಡ್ಯಂತ್ರ DK ಶಿವಕುಮಾರ್ ವಿರುದ್ಧ ನಡೀತಾ ಇದೆ. ಅದಕ್ಕೆ ಇವತ್ತು ಉಪಮುಖ್ಯಮಂತ್ರಿಗಳು ಬೇಕು ಅಂತೇಳಿ ಬೇಡಿಕೆನ ಇಡ್ತಾ ಇರ್ತಕ್ಕಂಥದ್ದು, ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಗೊತ್ತಿರಲಿ, ನಿಶ್ಚಿತವಾಗಿ ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅನ್ನು ಒಪ್ಪಿಸ್ತಾರೆ, ಯಶಸ್ವಿ ಆಗ್ತಾರೆ. ಕನಿಷ್ಠ 3-4 ದಿನ DCM ಕರ್ನಾಟಕ ರಾಜ್ಯಕ್ಕೆ ಕೊಡ್ತಾರೆ. ಯಾಕಂದ್ರೆ DK ಶಿವಕುಮಾರ್ ಅವರ ಇದರಿಂದ ಇರ್ತಕ್ಕಂಥ ಅಜೆಂಡಾ ಸ್ಪಷ್ಟವಾಗಿದೆ. DK ಶಿವಕುಮಾರ್ ಅವರ ಶಕ್ತಿಯನ್ನ ಕಡಿಮೆ ಮಾಡಬೇಕು. ಈಗ ಲೋಕಸಭಾ ಚುನಾವಣೆ ಸೋತಿರೋದ್ರಿಂದ ದಿಸ್ ರೈಟ್ ಟೈಮ್. ಯಾಕಂದ್ರೆ ಕಾಯ್ತಾ ಇದ್ರು, ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ರು. ಸರಿಯಾದ ಸಮಯ ಬಂದಿದೆ ಅಂತೇಳಿ ಕಾಂಗ್ರೆಸ್ ಮುಖಂಡರಿಗೆ ಅನಿಸಿದೆ. ಹಾಗಾಗಿ ಹೆಚ್ಚು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡ್ಕೊಂಡು ಅದರಿಂದ ಏನು ಬಹಳ ರಾಜ್ಯದ ಅಭಿವೃದ್ಧಿ ಆಗ್ಬಿಡುತ್ತೆ ಆ ನಿರೀಕ್ಷೆ ನೀವೇನು ಇರಬೇಡಿ. ಅವ್ರ ಪ್ರೋಟೋಕಾಲ್ಗಳು ಜಾಸ್ತಿ ಆಗುತ್ತೆ ಹೊರತು ಅದರಿಂದ ರಾಜ್ಯ ಜನತೆಗೂ ಒಳ್ಳೇದಾಗಲ್ಲ, ರಾಜ್ಯಕ್ಕೂ ಕೂಡ ಏನು ಒಳ್ಳೇದಾಗೋದಿಲ್ಲ. ಅಲ್ಟಿಮೇಟ್ಲಿ ದ ಡಿಸಿಷನ್ ಆಫ್ ಚೀಫ್ ಮಿನಿಸ್ಟರ್ ಅದು ಬೇರೆ ಪ್ರಶ್ನೆ. ಆದ್ರೆ ನಾನು ಇದರಲ್ಲಿ ಒಂದು ರಾಜಕೀಯ ಷಡ್ಯಂತ್ರ ಇದೆ, ರಾಜಕೀಯ ಪಿತೂರಿ ಇದೆ ಅಂತಕ್ಕಂಥದ್ದು ಸ್ಪಷ್ಟ. 3 to 4 ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಫಾರ್ ಕರ್ನಾಟಕ. ಐ ಆಮ್ 100% sure and confident that they will convince their high command and they will ensure that Congress Karnataka gets 3 or 4 more deputy chief ministers. ಹಾಗಾಗಿ DK ಶಿವಕುಮಾರ್ ಅನ್ನ ಬಡದಾಕ್ಬೇಕು ಅನ್ನೋ ಪಿತೂರಿ ನಡೀತದೆ, ಅದಕ್ಕೆ ಇದನ್ನು ಡಿಮಾಂಡ್ ಮಾಡ್ತಾ ಇದ್ದಾರೆ. ಸರ್, ಈಗ ರಾಜ್ಯದಲ್ಲಿ ಉಪಚುನಾವಣೆ ಕಾವು ಇರ್ತಾ ಇದೆ. ಸ್ಪೆಷಲಿ ಚನ್ನಪಟ್ಟಣದ ಕಾವು ದೊಡ್ಡ ಮಟ್ಟದಲ್ಲಿ ಇರ್ತಾ ಇದೆ. ಒಂದ್ ಕಡೆಗೆ ಸ್ವತಃ DK ಶಿವಕುಮಾರ್ ಅವರು ಹೇಳ್ತಾರೆ, ನಾನು ಆ ಕ್ಷೇತ್ರದಿಂದನೇ ನಿಲ್ತೀನಿ ಅನ್ನುವಂಥದ್ದು ಕಳೆದ 4 ದಿವಸಗಳಿಂದ ಹೇಳಿದ್ರು. ಮತ್ತೆ ಸ್ವಲ್ಪ ಚೇಂಜ್ ಆದಂಗೆ ಕಾಣಿಸ್ತಾ ಇದೆ. ಈಗ ನೀವ್ ಯಾವ ರೀತಿ ರೆಡಿ ಆಗ್ತಿದ್ರ ಸರ್ ಅಲ್ಲಿ? ನೋಡಿ, DK ಶಿವಕುಮಾರ್ ಧೈರ್ಯ ಮಾಡ್ತಾರೆ ನನಗಂತೂ ಅನ್ಸೋದಿಲ್ಲ. ಕಾಂಗ್ರೆಸ್ ಅಲ್ಲೇ ಅವ್ರನ್ನ ಶಕ್ತಿಯನ್ನ ಕಡಿಮೆ ಮಾಡಬೇಕು, ಸದೆ ಬಡಿಬೇಕು ಅಂತ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಅಟ್ ರಿಸ್ಕ್ ತಗೊಳ್ತಾರೆ ಅಂತ ನನಗಂತೂ ಅನ್ಸೋದಿಲ್ಲ. ಭಾರತೀಯ ಜನತಾ ಪಾರ್ಟಿ JDS ನನ್ನೇನು ಕೂಡ ನಾನು ನಮ್ಮ ವರಿಷ್ಠರಲ್ಲಿ ಚರ್ಚೆ ಮಾಡಿದ್ದೇನೆ. ಅದೇ ರೀತಿ ನಿನ್ನೆ ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆನೂ ಕೂಡ ನಿನ್ನೆ ಚರ್ಚೆ ಮಾಡಿದ್ದೇನೆ. ಮತ್ತೆ ಭೇಟಿ ಮಾಡ್ತೇವೆ. ಒಮ್ಮತ ಅಭ್ಯರ್ಥಿ ನಾವು ಚುನಾವಣೆಯಲ್ಲಿ ಇಳಿಸ್ತೇವೆ. ಸಿದ್ದರಾಮಯ್ಯನವರು CM ಆಗಿ ಮುಂದುವರಿತಾರ, ಇನ್ಯಾರೋ ಬರ್ತಾರ, ಇದೆಲ್ಲ ಪ್ರಶ್ನೆ. ಫಲಿತಾಂಶ ನೋಡ್ಕೊಂಡ್ರೆ ಹೇಳ್ತಾರೆ ನಿಮಗೆ, ಲೋಕಸಭಾ ಚುನಾವಣೆ ಫಲಿತಾಂಶದ ಆಧಾರದ ಮೇಲೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು, ನನ್ನ ಹಕ್ಕು ಅಂತೇಳಿ ಅವರು ತಮ್ಮ ಹಕ್ಕನ್ನ ಪ್ರತಿಪಾದಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ನನ್ನಿಂದ ಇವತ್ತು ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ನಾನೇ ಸಂಪೂರ್ಣ 5 ವರ್ಷ ಇರಬೇಕು ಅಂತೇಳಿ ಅವ್ರ ಕನಸನ್ನ ಕಾಣ್ತಾ ಇದ್ದಾರೆ. ಏನಾಗ್ತದೆ ಕಾದ್ ನೋಡೋಣ.